ಪಾತು ಸಾತು. ಪ್ರಾಯೋಜಕರು MST ಗುಲಾಬ್ ಜಾಮೂನ್ ಮಿಕ್ಸ್. ಬಂತು ಆಪತ್ತು ಬಡ್ಡಿ ಬಡ್ಡಿ ಕೂಡಿ ಕೂಡಿ ಕಾಡಿ ಕಾಡಿ ಮಾಡಿ ಮಾಡಿ ರಾಡಿ ಮಾಡಲೇಡಿ ನೋಡಿ 20 ಸಾತ್ತಿಗೆ ಬಂತು ಆಪತ್ತು ಕಂಡ್ಕೊಂಡ್ರ ಆಪತ್ತು ಸಂಸಾರ ಸಂಚಾರ ಎತ್ತು ಏರಿಗೆ ಕೋಣ ನೀರಿಗೆ ಹಿಂದಿರ ಅಭಂಡಾಟ ಗಂಡ ಬೀಳುವ ಗುಂಡಿ ಹಸ್ಬೆಂಡು ಮುಂದೆ ಹೆಂಡ್ರ ಕೈಯಲ್ಲಿ ಬೆಂಡು ಅಮ್ಮವರು ಗುಮ್ಮವರು ಗಂಡ ಇಲ್ಲಿ ಬರಿ ಕಾಚಂಡು ಎಲ್ಲ ಗ್ರಹಚಾರ ಸಂಪತ್ತು ಸಾತ್ತಿಗೆ ಬಂತು ಆಪತ್ತು ಅಂದ್ಕೊಂಡ್ಯ ಆಪತ್ತು ಭಾವನೆನೇ ಅರ್ಥ ಮಾಡ್ಕೊಳಲ್ಲ. ರೀ ಇಲ್ಲಿ ಬನ್ನಿ. ಏನ್ ಮರಿ? ಕೂತ್ಕೊಳ್ಳಿ. ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗತ್ತೆ ಅಂತ ಪೇಪರ್ ಅಲ್ಲಿ ಹಾಕಿದ್ದಾರೆ. ಹಾಗಿದ್ರೆ ಮನುಷ್ಯನ ಬೆಲೆ ಇಳಿಯುತ್ತೆ ಬಿಡು. ಒಂದ್ ಪ್ಯಾಂಟ್ ತಗೊಂಡ್ರೆ ಒಂದ್ ಸೀರೆ ಫ್ರೀ ಆಗಿ ಕೊಡ್ತಾರಂತೆ. ನನಗ್ ಸದ್ಯಕ್ಕೆ ಪ್ಯಾಂಟ್ ಬೇಡ, ಇರೋ 2 ಕಾಲಿಗೆ ಎಷ್ಟು ಅಂತ ಪ್ಯಾಂಟ್ ಹಾಕೊಳ್ಳಿ. 800 ರೂಪಾಯಿ ಸೀರೆ ಫ್ರೀ ಆಗಿ ಕೊಡ್ತಾ ಇರೋದು. ಪ್ಯಾಂಟ್ ಬೆಲೆ ಎಷ್ಟು? 1000. ಕರು ತಗೊಂಡ್ರೆ ಹಸು ಫ್ರೀ ಅನ್ನೋ ಸ್ಕೀಮ್ ಇದೆ. ಇಲ್ಲಿ ನೋಡಿ, ನಾಯಿ ಶೋ. ಒಂದಕ್ಕಿಂತ ಒಂದ್ ನಾಯಿಗಳು ಎಷ್ಟು ಮುದ್ದಾಗಿವೆ. ರೀ ನಂದು ಒಂದೇ ಒಂದ್ ಆಸೆನ ನೆರವೇರಿಸ್ತೀರಾ? ಏನೇ ಅದು? ಅದು ಅದು ಮತ್ತೆ ಏನೇ ಅದು? ನನ್ಗೆ ಒಂದ್ ನಾಯಿ ಬೇಕು. ಅಲ್ವೇ, ಸೀರೆ ಬೇಕು ಅಂತ ಕೇಳ್ದೆ, ನಾನು ಕೊಡ್ಸಲ್ಲ ಅಂದ ಕೂಡಲೇ ನಾಯಿ ಬೇಕು ಅಂತ ಕೇಳ್ತಾ ಇದೀಯ. ಒಂದ್ ವೇಳೆ ನಾನು ನಾಯಿ ಕೊಡ್ಸ್ಲಿಲ್ಲ ಅಂದ್ರೆ ಗೂಬೆ ಬೇಕು ಅಂತ ಕೇಳ್ತೀಯಾ? ಮನೇಲಿ ಇರೋದ್ನ ನಾನು ಮತ್ತೆ ಮತ್ತೆ ಕೇಳೋದಿಲ್ಲ. ನನಗ್ ನಾಯಿ ಬೇಕು. ಅಲ್ವೇ, ನನಗೆ ಪೆಟ್ ಅಲರ್ಜಿ ಅಂತ ಗೊತ್ತಿಲ್ವಾ? ಸೀನ್ಗಳು ಶುರುವಾಗುತ್ತೆ. ಹೋದ್ಸಲ ಪಕ್ಕದ ಮನೆ ನಾಯಿ ತಂದು ಸಾಕಿದಾಗ ಸೀನಿ ನಾನು ಎಷ್ಟು ಅನುಭವಿಸಿದೀನಿ. ನನ್ನ ಮೂಗು ಕೊಚ್ಕೊಂಡು ಹೋಗಿ ಮೋರಿಲ್ ಬೀಳಿಲ್ಲ. ಅದು ನನ್ನ ಪುಣ್ಯ. ನೋಡ್ಬರಿ, ನಾಯಿ ಈ ಮನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೆಂಡತಿಗ್ ನಾಯಿ ಮರಿ ತಂದ್ಕೊಡ್ಲಿಲ್ಲ ಅಂದ್ರೆ ಇನ್ನೇನ್ ತಂದ್ಕೊಡ್ತೀರಾ? ನನಗ್ ನಾಯಿ ಮರಿ ಬೇಕು. ಅಳ್ಬೇಡ ಮರಿ, ನಿನಗೆ ನಾಯಿ ಬದಲಾಗಿ ನಾಯಿ ಕಲರ್ ಸೀರೆ ತಂದು ಕೊಡ್ತೀನಿ. ಸೇಲ್ ಎಲ್ಲ ಹಾಕಿರೋದು? ಓಹೋ, ಒಂದು ಪ್ಯಾಂಟ್ ತಗೊಂಡ್ರೆ ಒಂದ್ ಸೀರೆ ಫ್ರೀನಾ? ಸರಿ, ನಾನು 2 ಪ್ಯಾಂಟ್ ತಗೋತೀನಿ, ನಿನಗೆ 2 ಸೀರೆ ಸಿಕ್ಕುತ್ತೆ. ನನಗ್ ಸೀರೆ ಬೇಡ, ನಾಯಿ ಮನೆ ಬೇಕು. ಅಕ್ಕ, ಈ ತಿಂಗಳು ಬಡ್ಡಿ ದುಡ್ಡು ವಸೂಲ್ ಮಾಡ್ಕೊಂಡು ಬಂದಿದ್ದೀನಿ. ಹೌದು ನಸೀನಿ, ಹಾಗಿದ್ರೆ ಕಾಫಿ ಕೊಡ್ತೀನಿ. ಕಾಫಿನ? ಅದಕ್ಕಿಂತ ಜಾಸ್ತಿ ದುಡ್ಡು ವಸೂಲ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗಿದ್ರೆ ತಿಂಡಿನೂ ಕೊಡ್ತೀನಿ. ಎಷ್ಟು? ತರಕಾರಿ ತಂಗಮ್ಮ 300 ರೂಪಾಯಿ, ದಿನಸಿ ದಾನಪ್ಪ 50 ರೂಪಾಯಿ, ಹಾಲಿನ ಹಸುವಮ್ಮ 40 ರೂಪಾಯಿ, ಇನ್ನು ಕೆಲವ್ರದೆಲ್ಲ ಸೇರಿ 700 ರೂಪಾಯಿ ಆಗಿದೆ. ಬೆಟ್ಟದ ಭೈರವೇಶ್ವರ, ತಿಂಡಿ ಕೊಡು. ತಿಂಡಿ ಮಾಡಿಲ್ವಲ್ಲ? ಪರವಾಗಿಲ್ಲ, ನೀನು ಇಂಟೆಲಿಜೆಂಟ್. ಮನೇಲಿ ತಿಂಡಿ ಮಾಡಿದ್ರು ತಿಂದ ಇಲ್ಲಿ ಬಂದಿದ್ದೀನಿ. ಏನೇ ಯಾಕೋ ಜೀವನನೇ ಬೇಜಾರು ಕಣೋ. ಯಾಕೆ? ಭಾವ ಸರಿ ಇಲ್ವಾ? ನಿಮ್ ಭಾವನ್ ಜೊತೆಗೆ ನನ್ಗೊಂದ್ ನಾಯಿ ಬೇಕು. ಭಾವ ನಾಯಿನ?
ಸೀನಿ ನನಗೆ ನಾಯಿ ಮರಿಬೇಕು. ಅಷ್ಟೇ ತಾನೇ, ನಾಯಿನ್ ತಂದು ಸಾಕಿದ್ರೆ ಆಯ್ತು. ನಾನ್ ಇರ್ಬೇಕಾದ್ರೆ ನಾಯಿ ಆಗ್ಬೇಕು ಅಂತ ನಿಮ್ ಭಾವ ಹೇಳಿದ್ರು. ಸರಿ ಬಿಡು, ನಮ್ ಚಿಕ್ಕಪ್ಪನ ಮನೇಲಿ ನಾಯಿ 4 ಮರಿ ಹಾಕಿದೆ. ಒಳ್ಳೆ ಜಾತಿ ನಾಯಿ, ಸಖತ್ ಬುದ್ಧಿ ಇದೆ. ಅಂಥದೇ ನಾಯಿ ಮರಿ ನನಗ್ ಬೇಕು. ಯಾವಾಗ ತಂದು ಕೊಡ್ತೀಯಾ? ತಿಂಡಿ ಏನ್ ಮಾಡಿದ್ಯಾ? ಚಪಾತಿ. ನಾಯಿ ಮರಿ ಯಾವಾಗ ತಗೊಂಡ್ಬರ್ತೀಯಾ? ಕಾಯಿ ಚಟ್ನಿನ? ಅಯ್ಯೋ, ನಾಯಿ ಬಗ್ಗೆ ಮಾತಾಡೋ. ನೀನ್ ಚಪಾತಿ ಚಟ್ನಿ ತಂದಿಟ್ರೆ ನಾಯಿ ಮರಿ ಇನ್ ಸ್ವಲ್ಪ ಹೊತ್ತಲ್ಲಿ ನಿಮ್ ಮನೇಲಿ ಇರುತ್ತೆ. ಏನಪ್ಪ ಇದು ಒಂಟಿ ಸೀನು, ಮತ್ತೆ ಸೀನು, ಸೀನು ಮೇಲೆ ಸೀನು. ಅವಳು ಅದನ್ನ ತಂದಿಟ್ಟಿದ್ದಾಳೆ. ಹೋದ್ ಸಲನು ಇದೇ ತರದ ಸೀನು. ಎಲ್ಲಪ್ಪ ಇದೆ ಅದು? ಜಿಂಬು, ಬಿಸ್ಕೆಟ್ ತಿಂತೀಯಾ? ತಿನ್ನೋಡು, ತುಂಬಾ ಚೆನ್ನಾಗಿದೆ. ಬೇಡ್ವಾ? ಹೋಗ್ಲಿ ಬಿಡು. ಜಿಂಬು, ನನ್ಗೊಂದು ಮುತ್ತು ಕೊಡ್ತೀಯಾ? ಲೇ, ನಾಯಿಯಿಂದ ಯಾರಾದ್ರೂ ಮುತ್ತು ಕೊಡ್ಸ್ಕೊತಾರೇನೆ? ಪ್ರಾಣಿ ಪ್ರೀತಿ ಏನಂತ ನಿನಗೇನ್ ಗೊತ್ತು? ನನಗೆ ಯಾಕೆ ಗೊತ್ತಿಲ್ಲ, ನಿನ್ನ ಮದುವೆ ಆದಾಗ್ಲೇ ಗೊತ್ತಾಯ್ತಲ್ಲ. ಭಾವನೆನ ಅರ್ಥ ಮಾಡ್ಕೊಳ್ಳಿ. ಜಿಂಬು, ಅಂಕಲ್ ಮುತ್ತು ಕೊಡು. ನನ್ನ ಹತ್ರ ತರಬೇಡ ಕಡೆ. ಒಂದೇ ಒಂದ್ ಮುತ್ತು. ಜಿಂಬು, ಅಂಕಲ್ಲು ಹೆದರ್ಕೊಂಡಿದ್ದಾರೆ. ನೀನ್ ನಾಳೆ ಮುತ್ತು ಕೊಡು. ದಯವಿಟ್ಟು ಕೈ ತೊಳ್ಕೊಂಡು ಒಂದು ಲೋಟ ಕಾಫಿನೋ ನೀನೋ ತಂದ್ಕೊಡೆ. ನಾನು ಜಿಂಬೋ ಜೊತೆ ಆಟ ಆಡ್ಬೇಕು, ನೀವೇ ಕಾಫಿ ಮಾಡ್ಕೊಳ್ಳಿ. ನನಗೀಗ ಯಾರಪ್ಪ ಕಾಫಿ ಮಾಡ್ಕೊಡ್ತಾರೆ? ತಗೋಪ್ಪ ಕಾಫಿ. ಯಾಕಪ್ಪ ಹೆಂಡತಿ ಮೇಲೆ ಸಿಟ್ಟಾಗಿದೀಯಾ? ನನಗೆ ಸಿಟ್ಟಿರೋದು ಹೆಂಡತಿ ಮೇಲಲ್ಲ, ಆ ನಾಯಿ ಮೇಲೆ. ಆದ್ರೆ ನಾಯಿಗೆ ಈ ವಿಷಯ ಗೊತ್ತಾಗ್ಬೇಕಲ್ಲ. ನನ್ನ ಹೆಂಡತಿಗೆ ಗೊತ್ತಾದ್ರೆ ಸಾಕು. ಈಗ ನಿಮ್ ಗಂಡ ಮನೆ ಬಿಟ್ಟು ಯಾಕೆ ರಸ್ತೆ ಸೇರ್ದ? ಕುಡುಕರಿಗೆ ಮನೆಗಿಂತ ರಸ್ತೆನೆ ಸರಿಯಾದ ಜಾಗ. ಗಂಡನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ನೇನಾಗುತ್ತೆ? ಏನಪ್ಪ ಹೀಗೆ ಹೇಳ್ತೀಯಾ? ನನ್ನ ಗಂಡ ಕುಡುಕ, ಬರೀ ಗಲಾಟೆ ಮಾಡ್ತಿದ್ದ. ತನ್ನಷ್ಟು ತಾನೇ ಮನೆ ಬಿಟ್ಟು ಹೋದ. ಅದಕ್ಕೆ ನಾನೇನ್ ಮಾಡ್ಲಿ? ನಾನು ನಿಮ್ ವಿಷಯದ ಬಗ್ಗೆ ಹೇಳ್ತಾ ಇಲ್ಲ, ನನ್ನ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಹೆಂಡತಿ ಸರಿಯಾಗಿದ್ದಿದ್ರೆ ಈ ದರಿದ್ರ ಪಾನಕ ಕುಡಿಯೋದಕ್ಕೆ ನಾನು ಯಾತಕ್ ನಿಮ್ ಮನೆಗೆ ಬರ್ತಾ ಇದ್ದೆ? ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿರ್ಬೇಕು ಅಷ್ಟೇ. ಮಧುರ ಅವ್ರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಇದೇ ತರನೇ ಆಗೋದು. ನೋಡಿ, ನೀವು ನಿಂಬೆ ಹಣ್ಣು ಯಾಲಕ್ಕಿ ಹಾಕೋದನ್ನ ಮರ್ತು ಬಿಟ್ಟಿದ್ದೀರ. ಅಯ್ಯೋ, ಇದು ಪಾನಕ ಅಲ್ಲಪ್ಪ, ಕಾಫಿ. ಮಧುರ ಅವ್ರೆ, ನನ್ನ ಮರಿ, ಆ ನಾಯಿ ಮರಿನ ಯಾತಕ್ ಕರ್ಕೊಂಡು ಬರ್ಬೇಕಿತ್ತು? ನೋಡಪ್ಪ, ಪಾತುಗೆ ಮೊದಲಿಂದಲೂ ನಾಯಿ, ಕೋತಿ, ಬೆಕ್ಕು ಅಂದ್ರೆ ತುಂಬಾ ಪ್ರಾಣ. ಅದಕ್ಕೆ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದಾಳೆ. ನಿನಗೋ ನಾಯಿ ಅಂದ್ರೆ ಅಲರ್ಜಿ, ಅದಕ್ಕೆ ಬೇಜಾರಾಗ್ಬಿಟ್ಟಿದೀಯ. ಅದನ್ನೇ ನಾನು ಹೇಳ್ತಾ ಇರ್ಬೋದು ಮಧುರ ಅವ್ರೆ. ನನಗೆ ಪೆಟ್ ಅಲರ್ಜಿ ಇದೆ ಅನ್ನೋದು ನನ್ನ ಹೆಂಡತಿಗೆ ಗೊತ್ತು. ಆದ್ರೂ ಅವಳು ನಾಯಿ ಕುನಿಗೆ ಯಾತಕ್ ಕರ್ಕೊಂಡು ಬರ್ಬೇಕು? ಆ ಮುಂಡೆನ ಬಂದು ನಮ್ಮ ಮನೆಗೆ ಸೇರ್ಕೊಂಡಾಗಿಂದ ನಾನು ಸೀನಿ ಸಾಯೋದೇ ಆಗೋಗಿದೆ. ಹೋಗ್ಲಿ ಬಿಡಪ್ಪ. ನಾನ್ ಬಿಡಲ್ಲ. ನಮ್ಮ ಮನೆಯಲ್ಲಿ ಆ ಬೆಲ್ಟ್ ಕಟ್ಟಿದ ನಾಯಿ ಇರ್ಬೇಕು, ಇಲ್ಲ ತಾಳಿ ಕಟ್ಟಿದ ನಾನೇ ಇರ್ಬೇಕು. ನೀವು ಗಾಬರಿ ಆಗ್ಬೇಡಿ. ಆ ಮುಂಡೆದನ್ನ ಆಚೆ ಹಾಕೋದಕ್ಕೆ ಯಾವ್ದಾದ್ರು ಒಂದು ಐಡಿಯಾ ಬಿಡಿ. ಜಿಂಬೋ, ಎಲ್ಲಿದೀಯಾ? ಜಿಂಬೋ ಮರಿ, ನನ್ ಜೊತೆನೆ ಕಣ್ಣ ಮುಚ್ಚಲೆ ಆಡ್ತಿದ್ಯಾ? ಜಿಂಬೋ, ಜಿಂಬೋ, ನೀವಾ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಕಳೆದೋಗಿರೋ ನನ್ನ ಬುದ್ಧಿನ ಹುಡುಕ್ತಾ ಇದ್ದೆ. ಅಲ್ಲ, ಬ್ಲೇಡ್ ಹುಡುಕ್ತಾ ಇದ್ದೆ. ಅದೆಲ್ಲಿ? ಯಾವುದು? ಜಿಂಬೋ. ನನಗೆ ಪೆಟ್ ಅಲರ್ಜಿ ಅಂತ ಗೊತ್ತು ತಾನೆ, ನಾಯಿ ಕಂಡ್ರೆ ಆಗಲ್ಲ. ರೀ, ನೀವೇ ಅದನ್ನೆಲ್ಲೋ ಕಳ್ಸಿದೀರಾ ತಾನೆ? ಯೋ, ನಾನ್ ಕಳ್ಸಿಲ್ಲ. ಬೇಕಿದ್ರೆ ಆ ನಾಯಿನ್ ಕೇಳಿ ನೋಡು. ರೀ, ಭಾವನೆನ ಅರ್ಥ ಮಾಡ್ಕೊಳ್ಳಿ. ಪಾಪ ಅದು ಅಮ್ಮನ ಹಾಲ್ನ ಕುಡಿತಾ ಇತ್ತು. ಅಮ್ಮನಿಂದ ಕಿತ್ಕೊಂಡು ನಮ್ಮನೆಗೆ ಸಾಕಕ್ಕೆ ಅಂತ ಕರ್ಕೊಂಬಂದ್ವಿ. ನನಗ್ ಗೊತ್ತು ನೀವೇ ಅದನ್ನೆಲ್ಲೋ ಕಳ್ಸಿದ್ದೀರಾ. ಎಲ್ಲಿ ಕಳ್ಸಿದ್ದೀರಾ ಅಂತ ನನಗೆ ಹೇಳಿ. ನನಗ್ ಗೊತ್ತಿಲ್ಲ ಕಣೆ, ಅದೇ ಎಲ್ಲೋ ಹೋಗಿರ್ಬೇಕು.
ಬೆಳಗ್ಗೆ ನಾನು ಬಾಗಿಲು ತೆಗೆದು ವಾಕಿಂಗ್ ಅಂತ ಹೋದ್ನ ಆವಾಗ್ಲೇ ಅದೆಲ್ಲೋ ಹೋಗಿರ್ಬೇಕು. ಹೌದಾ ಶೀನಿ? ಏನಾಯ್ತಕ್ಕ? ಶೀನಿ ಅಂದ್ರೆ ಸಾಕು ಪ್ರತ್ಯಕ್ಷ ಆಗ್ಬಿಡುತ್ತೆ ಈ ಶನಿ. ನಾನು ಶನಿ ಇಲ್ಲ ಶೀನಿ. ಯಾವುದೋ ಒಂದು ಪಾಪ ಮುಂಡದ್ ನನ್ನ ತುಂಬಾ ಹಚ್ಕೊಂಡಿತ್ತು ಕಣೋ. ವಾಸನೆ ಕಂಡಿಡ್ದು ಮನೆಗ್ ಬರುತ್ತೆ. ಅದಿನ್ನು ಚಿಕ್ಕ ಮರಿ, ಮೂಗ್ ಬೇರೆ ಚಿಕ್ಕದು, ಅದ್ ವಾಪಸ್ ಬರುತ್ತೆ ಅನ್ನೋದು ನಂಗೆ ಯಾಕೋ ಡೌಟ್. ಜಿಂಬಾ ಸಮಾಧಾನ. ಡಾಕ್ಟ್ರು ಏನ್ ಬರ್ಕೊಟ್ಟಿದ್ದಾರೆ ಗೊತ್ತಾ? ಮತ್ತಿನ್ನೇನ್ ಬರ್ಕೊಟ್ಟಿರ್ತಾರೋ? ಮಾತ್ರೆ ಬರ್ಕೊಟ್ಟಿರ್ತಾರೆ. ದುಡ್ಡು ಕೊಡ್ತೀನಿ, ಹೋಗಿ ತಗೊಂಡ್ ಬಾ, ಮಿಕ್ಕಿ ಚೇಂಜ್ ನೀನೇ ಇಟ್ಕೊ. ಅವ್ರು ಬರ್ಕೊಟ್ಟಿರೋದು ಮಾತ್ರ ಅಲ್ಲ, ಮತ್ತಿನ್ನೇನು ಜಿಂಬೋನ. ಜಿಂಬೋ ಬರೋವರೆಗೂ ಅಕ್ಕ ಊಟ ಮಾಡಲ್ಲ, ಜ್ವರ ಕಮ್ಮಿ ಆಗಲ್ಲ. ನೀನ್ ಹೇಳುದು ಕರೆಕ್ಟ್ ಕಣ ಶನಿ. ನನ್ ಶನಿ ಅಲ್ಲ ಶೀನಿ. ಯಾವ್ದೋ ಒಂದು ನೋಡುವ, ಇಬ್ರು ಸೇರಿ ಆ ನಾಯಿ ಮರಿ ಹುಡ್ಕೋಣ. ಪರವಾಗಿಲ್ಲ, ನೀವು ಇಂಟೆಲಿಜೆಂಟ್. ಮಳೆಯಲ್ಲಿ ನಿಂತ್ ನೆನಿತಾ ಇರೋದು ನೀವು, ಕೊಡೆ ಬೇಕಾಗಿರೋದು ನನಗಲ್ಲ ನಿಮಗೆ. ಮರ್ರಿ, ನಿನಗೋಸ್ಕರ ಅಂತ ತಂದಿದ್ದೀನಿ ಇನ್ನೊಂದು ನಾಯಿ ಮರಿ. ಇದು ಜಿಂಬೋಗಿಂತಲೂ ಚೆನ್ನಾಗಿದೆ, ನೋಡಿಲ್ಲಿ. ಜಿಂಬೋ ಜಿಂಬೋ ಮರಿ, ಜಿಂಬೋ ಪುಟ್ಟ ತಗೋ. ನಿನಗೊಂದ್ ಬಿಸ್ಕೆಟ್, ಶೀನಿಗೊಂದ್ ಬಿಸ್ಕೆಟ್. ಇಲ್ಲ ಇದೆ, ತಿನ್ನು ತಗೋಪ್ಪ. ಅಕ್ಕ ನೋಡಿದ್ಯಾ ನಾನು ಎಷ್ಟು ಇಂಟೆಲಿಜೆಂಟ್? ಒಂದು ಹೋಯ್ತು, ಎರಡು ಬಂತು, ಇದು ಒಂದು ಸೇರಿದ್ರೆ ಎಷ್ಟಾಯ್ತು? 3 ಆಯ್ತು. ನಮ್ಮ ಮನೆಯಲ್ಲಿ 3 ನಾಯಿ ಮರಿಗಳ. ಬೆಟ್ಟದ ಭೈರವೇಶ್ವರಂಗೆ ಹರಿಸ್ಕೊಂಡಿದ್ದೆ. ಏನಂತ? ನಮ್ಮ ಮನೆಗೆ ನಾಯಿ ಮರಿಗಳು ಬಂದ್ರೆ ಒಂಟಿ ಕಾಲಲ್ಲಿ ಕುಂಟ ಬೆಟ್ಟ ಹತ್ತಿ ಗುಡಿಗೆ ಬಂದು ಪೂಜೆ ಮಾಡ್ತಾರೆ ಅಂತ. ಯಾರು? ನೀವು. MST ಗುಲಾಬ್ ಜಾಮೂನ್ ಮಿಕ್ಸ್ ನಿಂದ ಮಾಡಿದ ಜಾಮೂನ್ ಮೃದುವಾಗಿರುತ್ತೆ, ರುಚಿಯಾಗಿರುತ್ತೆ, ತಿಂದಷ್ಟೂ ತಿನ್ಬೇಕು ಅನ್ಸುತ್ತೆ. ಏಲಕ್ಕಿ ಮತ್ತು ಕೇಸರಿಯುಕ್ತ MST ಗುಲಾಬ್ ಜಾಮೂನ್ ಮಿಕ್ಸ್. ಅತ್ತಿಗೆ ಸಾಕು ಸಂಪತ್ತು. ಸಾತ್ಗೆ ಬಂತು ಆಪತ್ತು, ಕಂಡ್ಕೊಂಡ್ಯಾ? ಆಪತ್ತು. ಕಾದಾಡಿ ಬಡಿದಾಡಿ ಸಾಯುಕ್ಕಿಂತ ಶರಣಾಗೋ ಪತಿಯೇ ಹಠಮಾರಿ ಹಠವಾಣಿ ಹೆಂಡ್ರ ಮುಂದೆ ನೀ ಕುರಿಮರಿಯೇ. ರಾಮಾಯಣ ಮಹಾಭಾರತ ಆಗದ್ದೆಲ್ಲನು ಹೆಣ್ಣಿಂದ, ಈ ನಮ್ಮ ಶಿಂಗಣ್ಣನು ಹೆಣ್ಣಿನಿಂದಲೇ ಬಂತಿಂದ. ವಿಧಿ ಲಿಖಿತ. ಅತ್ತಿಗೆ ಸಾಕು ಸಂಪತ್ತು. ಅಯ್ಯಯ್ಯೋ ಸಂಪತ್ತು. ಸಾತ್ಗೆ ಬಂತು ಆಪತ್ತು, ಕಂಡ್ಕೊಂಡ್ಯಾ? ಆಪತ್ತು. ಪಾತು ಸಾತು ಪ್ರಾಯೋಜಿಸಿದವರು MST ಗುಲಾಬ್ ಜಾಮೂನ್ ಮಿಕ್ಸ್.